ನಮಸ್ಕಾರ ಎಲ್ಲರಿಗೂ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಟ್ಟು ನಮ್ಮ ಮಗ ಟಕ ನಂಗೆ ಬೇಗ ಪಾರ್ಟ್ ನಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ರಿ. ರಿಟೆನ್ಷನ್ ಡೇಟ್ ಕನ್ಫರ್ಮ್ ಆಗಿದೆ. ಮೊದಲನೇ ಅಪ್ಡೇಟು ಅಫಿಷಿಯಲ್ ಆಗಿ 31ನೇ ತಾರೀಕು ಎಲ್ಲರಿಗೂ ಕೂಡ ರಿಟೆನ್ಷನ್ನು ಈಚೆಗಡೆ ಬರುತ್ತೆ. ರಿಟೆನ್ಷನ್ನ 31ನೇ ತಾರೀಕು ಡಿಕ್ಲೇರ್ ಮಾಡಿದರೆ ಮಗ 31ನೇ ತಾರೀಕು ಅಷ್ಟರಲ್ಲಿ ಅಥವಾ ಅದ್ರ ಒಳಗಡೆ ಯಾವಾಗ ಬೇಕಾದ್ರೂ ಅನೌನ್ಸ್ ಮಾಡ್ಬೋದು ಅಂತ. ಬಟ್ ಫ್ರಾಂಚೈಸಿಗಳು 31ನೇ ತಾರೀಕು ಆ ಡೆಡ್ಲೈನ್ ಏನಿರುತ್ತೆ ಅದೇ ಟೈಮಿಗೆ ಅನೌನ್ಸ್ಮೆಂಟ್ ಮಾಡೋದು. ಎಲ್ಲರದು ಕೂಡ ಒಂದು ಲಿಸ್ಟ್ ಕೊಟ್ಬಿಟ್ಟಿರ್ತಾರೆ ಸ್ಟಾರ್ ಸ್ಪೋರ್ಟ್ಸಲ್ಲಿ ಹಾಕೊಂಡು, ಜೊತೆಗೆ ಜಿಯೋ ಸಿನಿಮಾದಲ್ಲಿ ಹಾಕೊಂಡು ಕೂತ್ಕೊಂಡು ಅಲ್ಲೇ ಲೈವ್ ಅನೌನ್ಸ್ಮೆಂಟ್ನ ಮಾಡ್ತಾರೆ. 5 ಗಂಟೆಗೆ ಕೊಟ್ಟಿದ್ದಾರೆ ಗುರು ಡೆಡ್ಲೈನು. 5 ಗಂಟೆ 31ನೇ ತಾರೀಕು ಅಕ್ಟೋಬರ್. ನೋಡೋಣ ಅದು ಹೆಂಗೆ ಆಗತ್ತೆ ಅಂತ. ಇನ್ನೂ ಒಂದು ತಿಂಗಳ ಟೈಮ್ ಇದೆ ಗುರು. ಲಾಸ್ಟ್ ಟೈಮು ರಿಟೆನ್ಷನ್ ನವಂಬರಲ್ಲಿ ಆಗಿತ್ತು, ಈ ಸಲ ಅರ್ಲಿಯಾಗಿ ಆಗ್ತಿದೆ. ಆಕ್ಷನು ಕೂಡ ಅರ್ಲಿಯಾಗೇ ಆಗ್ಬೋದು, ಸ್ವಲ್ಪ ಅರ್ಲಿಯಾಗಿ ಆಗ್ಬೋದು. ಒಟ್ಟಿನಲ್ಲಿ ಡಿಸೆಂಬರ್ ಸ್ಟಾರ್ಟಿಂಗು ಅಥವಾ ನವಂಬರ್ ಎಂಡಲ್ಲಿ ಆಕ್ಷನ್ ಆಗುವಂತ ಸಾಧ್ಯತೆ ಇದೆ. ಅಪ್ಡೇಟ್ ಬಟ್ಟು ಗೊತ್ತಿರೋದು ಎಲ್ಲರಿಗೂ ಏನು ಅಂತ, ಡೇ 3 ಕೂಡ ಕಾಲ್ ಆಫ್ ಆಗಿದ್ದು ಇಂಡಿಯಾ ವಾಸ್ ಬಾಂಗ್ಲಾದೇಶ್ ಟೆಸ್ಟ್ ಮ್ಯಾಚಲ್ಲಿ. ಇದೊಂಥರ ಟೆಸ್ಟ್ ಮ್ಯಾಚ್ ನಡೀತಾ ಇರೋದೇ ಗೊತ್ತಾಗ್ತಾ ಇಲ್ಲ, ಆ ಥರ ಆಗ್ತಾ ಇದೆ. ಯಾಕಂದರೆ 3 ದಿನನೂ ಕೂಡ ಉಡಾಯಿಸ್ಕೊಂತು. ಅದೇ ಫಸ್ಟ್ ದಿನದಲ್ಲಿ ಒಂದು ಸೆಷನ್ ಆದಂಗೆ ಲೆಕ್ಕ, ಅದಷ್ಟು ದಿನ 2 ಸೆಷನ್ ಬಂದ್ರು ಒಂದು ಸೆಷನ್ ಆದಂಗೆ ಲೆಕ್ಕ. 3 ದಿನ ಮಳೆ ಬಂದು ಉಣಿಸ್ಕೊಂಡು ಹೋಯ್ತು ಅಂದರೆ ಈ ಪಂದ್ಯ ರಿಸಲ್ಟ್ ಅಂತೂ 100% ಬರೋದಿಲ್ಲ. ಆಯಿತು ಅಂದ್ರೂ ಕೂಡ ಏನು ಹೇಳೋದು, 3 ದಿನ ಉಣಿಸ್ಕೊಂಡು ಹೋಯ್ತು ಅಂತಂದರೆ ಏನ್ರಿ ಗ್ರೌಂಡು, ಏನು ಗ್ರೌಂಡ್ ಅದು. ಲಿಟ್ರಲಿ ಬೇರೆಯವ್ರೆಲ್ಲ ನೋಡ್ಬಿಟ್ಟು ನಗ್ತಾ ಇರ್ತಾರೆ, ಏನು ಗುರು ಇಂಡಿಯಾದಲ್ಲಿ ಹಂಗಂತೆ ಹಿಂಗಂತೆ ಅದೆಲ್ಲ ಬಿಲ್ಡಪ್ ಕೊಡ್ತಾರೆ, ಅಷ್ಟೊಂದು ರೆವೆನ್ಯೂ ಜನರೇಟ್ ಮಾಡ್ತಾರೆ ಬಿ ಸಿ ಅದು ಇದು ಅಂತೆಲ್ಲ. ಮಳೆ ನಿಂತರೂ ಕೂಡ ಆ ಡ್ರೈನೇಜ್ ಅಷ್ಟು ವರ್ಸ್ಟ್ ಆಗಿದೆ ಅಂತಂದರೆ, ಎಷ್ಟು ವರ್ಸ್ಟ್ ಆಗಿದೆ ಅಂತಂದರೆ ಅಲ್ಲಿ ಔಟ್ಫೀಲ್ಡು ಕೂಡ ಕ್ಲಿಯರ್ ಮಾಡೋಕ್ಕಾಗ್ತಿಲ್ಲ ಅವರು. ಮಳೆನೇ ಬರ್ತಾ ಇಲ್ಲ ಆದ್ರೂ ಕೂಡ ಕ್ಲಿಯರ್ ಮಾಡೋಕ್ಕಾಗ್ತಿಲ್ಲ ಅಲ್ಲಿ ಔಟ್ಫೀಲ್ಡ್ನ. ಮಳೆ ಬಂದು ನಿಂತರೂ ಒಂದು 3-4 ಅವರ್ ಆದ್ರೂ ಕೂಡ ಕ್ಲಿಯರ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ರೇಂಜಿಗೆ ಹದಗೆಟ್ಟಿದೆ ಆ ಡ್ರೈನೇಜ್ ಸಿಸ್ಟಮು ಕಾನ್ಪುರದು ಅಂತ. ಏನು ಹೇಳ್ತೀರಾ ಇದಕ್ಕೆ? ಇನ್ನು 2 ದಿನ ಇದೆ, 2 ದಿನ ಕೂಡ ಮಳೆ ಬಂತು ಅಂದರೆ ಇದೊಂಥರ ಇದು ಆ್ಯಕ್ಚುಲಿ ಇದೊಂಥರ ಟೈ ಮಾಡಬೇಕು ಈ ಪಂದ್ಯನ. ಡ್ರಾ ಅಂತಲೂ ಕೂಡ ಕನ್ಸಿಡರ್ ಮಾಡಬಾರ್ದು. ಅಪ್ಡೇಟ್ ಬರ್ತೀರಿ, ಮುಷೀರ್ ಖಾನ್ಗೆ ಇಂಜುರಿ ಆಗಿತ್ತಲ್ಲ, ಅದ್ರ ರಿಲೇಟೆಡ್ ಅಪ್ಡೇಟು. ಮಗ್ಗ ಇರಾನಿ ಕಪ್ನ ಮಿಸ್ ಮಾಡ್ಕೊಡೋ ಜೊತೆಗೆ ಅವರು ರಣಜಿ ಟ್ರೋಫಿ ಸ್ಟಾರ್ಟಿಂಗ್ನು ಕೂಡ ಮಿಸ್ ಮಾಡ್ಕೊತಾರೆ ಅಂತ ಹೇಳಿದ್ದೆ ನಿಮಗೆ. ಸೊ ಫಸ್ಟ್ ಲುಕ್ಕು ಈಚೆ ಕಡೆ ಬಂದಿದೆ, ಅವ್ರು ಯಾವ ಥರ ಕಾಣಿಸ್ಕೊಂತಿದ್ರು ಆಫ್ಟರ್ ಇಂಜುರಿ ಅಂತ. ನಾವು ಕಾರ್ ಆಕ್ಸಿಡೆಂಟ್ ಅಂತ ಅಂದ ಮಾತ್ರಕ್ಕೆ ರಿಷಬ್ ಪಂತ್ ರೇಂಜಿಗೆ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಆ ರೇಂಜಿಗೆಲ್ಲ ಏನಾಗಿಲ್ಲ, ನೋಡ್ತಾ ಇದ್ದರೆ ಬೇಗ ರಿಕವರ್ ಆಗೋ ಥರನೇ ಕಾಣಿಸಿದೆ. ಕತ್ಗೆ ಏನೋ ಒಂಥರ ಹಾಕ್ಕೊಂಡಿದ್ದಾರೆ. ಸೊ ನೆಕ್ ಇಂಜುರಿ ಏನೋ ಆಗಿದೆ ಅಂತ ಕಾಣಿಸುತ್ತೆ, ಎಕ್ಸ್ಟ್ರೀಮ್ ಆಗಿದೆ ಅಂತ ಗೊತ್ತಾಗ್ತಿಲ್ಲ, ಸುಮ್ಮನೆ ಹಾಕ್ಕೊಂಡಿದ್ದೀರ. ಒಂದು ರೇಂಜಿಗೆ ಆಗಿದೆ ಅಂತ ಏನು ಹೆವಿ ಇಂಪ್ಯಾಕ್ಟ್ ಆಗಿಲ್ಲ. ಒಟ್ಟಿನಲ್ಲಿ ರಿಕವರ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕೇ ಬೇಕು, ಆದಷ್ಟು ಬೇಗ ರಿಕವರ್ ಆಗ್ತಾರೆ ಅಂತ. ರಿಷಬ್ ಪಂತ್ ರೇಂಜ್ಗೆಲ್ಲ ಏನಾಗಿಲ್ಲ, ವರ್ಷಾನುಗಟ್ಟಲೆ ರೋಲ್ಡ್ ಔಟ್ ಆಗತ್ತಾರಲ್ಲ ಏನಾಗಿಲ್ಲ. ಸೊ ಈ ಯಂಗ್ಸ್ಟರ್ ಮೇಲೆ ಸಿಕ್ಕಾಪಟ್ಟೆ ಭರವಸೆ ಅಂತೂ ಮೂಡಿದೆ ಇಂಡಿಯಾದು. ನೋಡೋಣ ಅದು ಹಿಂಗೆ ಪರ್ಫಾರ್ಮ್ ಮಾಡ್ತಾರೆ ಕಮ್ ಬ್ಯಾಕ್ ಮಾಡಿ ಅಂತ. ಅಪ್ಡೇಟ್ ನಂಬರ್ 4, ರೋಹಿತ್ ಶರ್ಮಾ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಗ್ಗ ಸಿಕ್ಸ್ ಪ್ಯಾಕ್ ಇಟ್ಕೊಂಡಿರೋಂಥ ಪ್ಲೇಯರ್ಸ್ಗಳು ಕೂಡ ನಮ್ಮ ಟೀಮಲ್ಲಿ ಆಗಿರ್ಬೋದು ಬೇರೆ ಟೀಮಲ್ಲಿ ಆಗಿರ್ಬೋದು ಸಿಕ್ಸ್ ಪ್ಯಾಕ್ ಇಟ್ಕೊಂಡಿರ್ತಾರೆ ನಮ್ಮ ಪ್ಲೇಯರ್ಸ್ಗಳು. ಆದರೂ ಅವ್ರಿಗೆ ಇಂಜುರಿ ಆಗೋಗ್ಬಿಡ್ತವೆ, ನೆಟ್ಟಿಗೆ ಆಡೋದಕ್ಕೆ ಆಗೋದಿಲ್ಲ. ಬಟ್ ನಾನು ನೋಡಿ ಸಿಕ್ಸ್ ಪ್ಯಾಕ್ ಇಲ್ಲ ಏನೂ ಇಲ್ಲ ನನಗೆ, ಆದ್ರೂ ಕೂಡ ಮಸ್ತಾಗಿ ಆಡ್ತೀನಿ ಅಲ್ವಾ. ಆಲ್ 3 ಫಾರ್ಮೇಟ್ಸ್ನು ಕೂಡ ಆಡೋದಕ್ಕೆ ಎಲ್ಲ ಒಂದು ಕ್ರೈಟೀರಿಯಾ ಏನೇನು ಬೇಕೋ ಅದು ನನ್ನ ತಲೆಯಲ್ಲಿದೆ. ನನ್ನ ತಲೆನೇ ನನ್ನ ಫಿಟ್ನೆಸ್ ಇದ್ದಂಗೆ, ನನ್ನ ತಲೆಗೆ ಕೆಲಸ ಕೊಡ್ತೀನಿ ನಾನು, ನನಗೆ ಅಷ್ಟೇ ಸಾಕು. ನನಗೆ ಸಿಕ್ಸ್ ಪ್ಯಾಕ್ ಬರೆಸ್ಕೊಳೋದು, ನನಗೆ ವರ್ಕೌಟ್ ಮಾಡ್ಬಿಟ್ಟು ಹಂಗೆ ಮಾಡ್ಕೊಳೋದು, ಬಾಡಿ ಹಿಂಗೆ ಮಾಡ್ಕೊಳೋದು. ಅವ್ರಿಗೂ ಬೇಜಾನ್ ಇಂಜರಿಗಳೆಲ್ಲ ಆಗಿದೆ. ನಾನೇ ಹಂಗೆ ನೋಡೋಕೆ ಹೋದರೆ ಕಂಫರ್ಟಬಲ್ ಆಗಿ ಆಡ್ತಾಯಿದ್ದೀನಿ, ಫ್ಲೆಕ್ಸಿಬಲ್ ಆಗಿದ್ದೀನಿ ಅನ್ನೋ ಥರ ಹೇಳಿದ್ದಾರೆ. ಸೊ ಅದೊಂಥರ ಕರೆಕ್ಟ್ ಅಂತಲೇ ಹೇಳ್ಬೋದು. ಫುಲ್ಲು 100% ಫಿಟ್ ಇರುವಂಥ ಪ್ಲೇಯರ್ಸ್ಗಳು ಕೂಡ ಇಂಜುರಿ ಆಗ್ತಾರೆ. ರೋಹಿತ್ ಶರ್ಮಾ ಅಷ್ಟೇನು ಎಕ್ಸ್ಟ್ರೀಮಾಗಿ ಇಂಜುರಿ ಎಲ್ಲ ಏನು ಜಾಸ್ತಿ ಆಗೋದಿಲ್ಲ. ಸೊ ಅದು ಪ್ಲೇಯರ್ಸ್ ಪರ್ಸ್ಪೆಕ್ಟಿವ್ ಗುರು, ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಪ್ಲೇಯರ್ಸ್ ಪರ್ಸ್ಪೆಕ್ಟಿವ್ ನಾವು ಫಿಟ್ ಆಗಿರಬೇಕು ಗುರು, ಹೊಟ್ಟೆ ಕರಗಿಸು ಗುರು, ಹಂಗೆ ಕರಗಿಸು ಗುರು, ಹಿಂಗೆ ಕರಗಿಸು ಗುರು ಅಂತ. ಅಟ್ ದ ಎಂಡ್ ಆಫ್ ದ ಡೇ ಕರೆಕ್ಟಾಗಿ ಆಡ್ತಾ ಇದ್ದಾರೆ, ಅದು ಮೇನ್ ಮ್ಯಾಟ್ರ್ ಆಗುತ್ತೆ ಅಷ್ಟೇ. ಅವ್ರಿಗೆ 50 ಓವರ್ ಆಡುವಂಥ ಎಬಿಲಿಟಿ ಇದೆಯಾ, 50 ಓವರ್ ಕಂಪ್ಲೀಟಾಗಿ ಬ್ಯಾಟಿಂಗ್ ಆಡುವಂಥ ಎಬಿಲಿಟಿ ಇದೆಯಾ, ಟೆಸ್ಟಲ್ಲಿ ಕಂಪ್ಲೀಟಾಗಿ ದಿನ ಫುಲ್ಲು ಆಡುವಂಥ ಎಬಿಲಿಟಿ ಇದೆಯಾ. ಸೊ ಅದು ಮೇನ್ ಮ್ಯಾಟ್ರ್ ಆಗುತ್ತೆ. ಅದು ರೋಹಿತ್ ಶರ್ಮಾಗಿದೆ, ಅವರು ಕಂಪ್ಲೀಟ್ಲಿ ಫಿಟ್ ಆಗಿಲ್ಲ ಅಂದ್ರೂ ಕೂಡ. ಅಪ್ಡೇಟ್ ನಂಬರ್ 5, ಶಾರುಖ್ ಖಾನ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ MSD ರಿಲೇಟೆಡ್. ನಾನಾ ಕರ್ಕೆ ಬಿ 10 ಬಾರ್ IPL ಖೇಲ್ ಜಾತೆ ಹೇ. ನನಗೆ ಹಿಂದಿ ಕರೆಕ್ಟಾಗಿ ಬರಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವ್ರು ಹೇಳಿದರೆ ನೋ ಅಂತ ಹೇಳ್ಬಿಟ್ಟು 10 ಸಲ ಇನ್ನು IPL ಆಡ್ತಾರೆ MS ಧೋನಿ ಅಂತ ಹೇಳಿದ್ದಾರೆ. ಸೊ ನೋ ಅಂತ ಎಲ್ಲೂ ಹೇಳಿಲ್ಲ, ಡೆಫಿನೆಟ್ಲಿ ನಾಟ್ ಅಂತಲೇ ಹೇಳ್ಕೊಂಬಂದಿರೋದವರು. ಗೊತ್ತಿಲ್ಲ ಅಂತಲೇ ಹೇಳ್ಕೊಂಬಂದಿರೋದು. ನೆಕ್ಸ್ಟ್ ಸೀಸನ್ ಆಡ್ತಿರೋ ಗೊತ್ತಿಲ್ಲ ಅಂತ ಹೇಳ್ತಾರೆ, ನೋಡ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದಾರೆ. ನಾನು ಆಡೋದಿಲ್ಲ ಅಂತ ಹೇಳೇ ಇಲ್ಲ ಅವ್ರು ಒಂದ್ಸಲಿನೂ ಕೂಡ. ಸೊ ಇವ್ರಿಗೆ ಯಾವಾಗ ಹೇಳ್ರೋ ಗೊತ್ತಿಲ್ಲ ನಾನು ಆಡೋದಿಲ್ಲ ಅಂತ. ಸೊ MS ಧೋನಿ ಯಾವತ್ತು IPL ಆಡೋದೇ ಇಲ್ಲ, ನಾನು ರಿಟೈರ್ಮೆಂಟ್ ಕೊಡ್ತಾ ಇದ್ದೀನಿ ಅಂತ ಯಾವತ್ತೂ ಕೂಡ ಎಲ್ಲೂ ಕೂಡ ಹೇಳಿಲ್ಲ. ಗೊತ್ತಿಲ್ಲ ಅಂತ ಹೇಳಿದರೆ ಹೊರತು ಹೇಳಿಲ್ಲ ನಾನು ಆಡಲ್ಲ ಅಂತ. ಸೊ ಇವ್ರಿಗೆ ಯಾವಾಗ ನಾನಾ ಅಂತ ಹೇಳಿದ್ರು ಅಂತ ಗೊತ್ತಿಲ್ಲ ನನಗೆ. ಓಕೆ, ಏನು ಹೇಳಿದ್ರೆ ಜೋಶಲ್ಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೊಳ್ರಿ ಮಗ. ಬಾ.